ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ನಮ್ಮ UPSC ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಎಕ್ಸಾಮ್ನ ಅನಾಲಿಸಿಸ್ನ ನಾವು ಮುಂದೆ ವರಿಸೋಣ. ಸೊ ಇಲ್ಲಿ 77ನೇ ಕ್ವಶನ್ ನೋಡಿ. ಸೊ ಅನಾದಿರ್ ಇನ್ ಸೈಬೀರಿಯಾ. ಇಲ್ಲಿ ನೋಡಿ, ನಮಗೆ ಈ ಹೆಸರು ನೋಡಿದ ತಕ್ಷಣ ನಮಗೆ ಹೆದರಿಕೆ ಆಗಿಬಿಡಬೇಕು. ಆರೆಂಜ್ ಕೊಟ್ಟವನೇ ಅನಾದಿರ್ ಇನ್ ಸೈಬೀರಿಯಾ ಮತ್ತು ನೋಮ್ ಇನ್ ಅಲಾಸ್ಕಾ ಅಂತೆ. ಸೊ ನನಗೆ ಈ ಅನಾದಿರ್ ಏನೋ ಎಲ್ಲಿದೆ ಅಂತ ನನಗೂ ಗೊತ್ತಿದ್ದಿಲ್ಲ, ನೋಮ್ ಇದು ಎಲ್ಲಿದೆ ಅಂತೇಳಿ ನನಗೂ ಕೂಡ ಗೊತ್ತಿಲ್ಲ. ಓಕೆ, ಹೇಳ್ತೀನಿ ನಾನು ನಿಮಗೆ ಹೆಂಗೆ ಇದನ್ನು ಆನ್ಸರ್ ಮಾಡ್ಬೋದು ಅಂತ. ಫ್ಯೂ ಕಿಲೋಮೀಟರ್ಸ್ ಫ್ರಮ್ ಈಚ್ ಅದರ್, ಬಟ್ ವೆನ್ ಪೀಪಲ್ ಆರ್ waking up and getting set for breakfast in these cities, it would be different days. ಇವನು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ, ದಿಸ್ ಈಸ್ ಬೇಸಿಕಲಿ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ಡೇಟ್ ಲೈನ್. ನಮ್ಮ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಏನಿದೆ ಇಲ್ಲಿದೆ ಅಂದ್ಕೊಳ್ಳಿ. ಸೊ ಇಲ್ಲಿ ನಮ್ಮ ಅಮೇರಿಕಾ, ಸೊ ಇಲ್ಲಿ ಅಮೇರಿಕಾ ಇದೆ. ಓಕೆ, ಇಲ್ಲಿ ಸೌತ್ ಅಮೇರಿಕಾ ಇದೆ. ಓಕೆ, ಇಲ್ಲಿ ರಷ್ಯಾ ಇದೆ, ರಷ್ಯನ್ ಪಾರ್ಟು. ಸೊ ಇದು ಕಂಪ್ಲೀಟ್ಲಿ ಏಷ್ಯಾ ಇದೆ. ಸೊ ಇದು ಇಂಟರ್ನ್ಯಾಷನಲ್ ಡೇಟ್ ಲೈನು. ನಮ್ಮ NCERT ಬೇಸಿಕ್ಸಲ್ಲಿ ನಮಗಿದೆ ಇದರ ಕಾನ್ಸೆಪ್ಟು, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇದು. ಸೊ ನಾವು ಇಲ್ಲಿಂದ ಈ ಕಡೆಯಿಂದ, ಸೊ ಈ ಕಡೆಯಿಂದ ಈ ಕಡೆ ಬಂದಾಗ ನಾವು ಒಂದು ದಿನಾನ ಕಳ್ಕೊತೀವಿ. ಸೊ ಅಂದರೆ ಉದಾಹರಣೆಗೆ ಇಲ್ಲಿ ಮಂಡೇ ಇದೆ ಅಂತ ತಿಳ್ಕೊಳ್ಳಿ. ಮಂಡೇ ಇದೆ ಅಂತ ಹೇಳಿದರೆ, ಸಪೋಸ್ ನೀವು ಇಲ್ಲಿಂದ ಇಲ್ಲಿಗೆ ಈ ಕಡೆ ಟ್ರಾವೆಲ್ ಮಾಡಿದಾಗ, ಸೊ ಇಟ್ ವಿಲ್ ಬಿ ಟ್ಯೂಸ್ಡೇ, ನೆಕ್ಸ್ಟ್ ಡೇ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇದು. ಸೊ ಯಾವ ಥರ ಡೇಟ್ ಮತ್ತು ಟೈಮ್ ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ, ಸೊ ಹೆಂಗೆ ವೇರಿಯೇಷನ್ ಆಗುತ್ತೆ, ಸೊ ಇದೆಲ್ಲ ನಮ್ಮ ಬೇಸಿಕ್ಸ್ NCERTಯಲ್ಲಿದೆ. ಆ್ಯಂಡ್ ನಾನು ನಮ್ಮ 3 months ಕೋರ್ಸ್ ಏನಿದೆ, ಸೊ ಅದರಲ್ಲಿ ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಡೀಟೇಲ್ ಆಗಿ. ಸೊ ಇಟ್ ಈಸ್ ಬೇಸಿಕಲಿ ಫ್ರಮ್ ಅ ವೆರಿ ಬೇಸಿಕ್ ಕಾನ್ಸೆಪ್ಟ್. ಸೊ ಇಲ್ಲಿ ನಮಗೆ ಈ ಹೆಸರುಗಳನ್ನು ನೋಡಿದ ತಕ್ಷಣ ಭಯ ಆಗಿಬಿಡ್ಬೋದು. ಅನಾದಿರ್ ಇನ್ ಸೈಬೀರಿಯಾ. ಸೈಬೀರಿಯಾ ಇಸ್ ನಥಿಂಗ್ ಬಟ್ ಇಟ್ ಇಸ್ ಪಾರ್ಟ್ ಆಫ್ ರಷ್ಯಾ. ಓಕೆ, ಆ್ಯಂಡ್ ನೋಮ್ ಇನ್ ಅಲಾಸ್ಕಾ. ಅಲಾಸ್ಕಾ ಇಸ್ ನಥಿಂಗ್ ಬಟ್ ಇಟ್ಸ್ ಪಾರ್ಟ್ ಆಫ್ ಅಮೇರಿಕಾ. ಈ ಕಡೆ ಇದೆ, ರಷ್ಯಾ ಈ ಕಡೆ ಇದೆ. ಇಲ್ಲಿ ಇದು ಎರಡರ ಮಧ್ಯೆ ಕೇಳ್ತಾ ಇರೋದು ಅಷ್ಟೇ. ಅವನು ಅಷ್ಟೇನು ಏನು ಡಿಫಿಕಲ್ಟ್ ಇಲ್ಲ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೆಸರು ಸೆಂಟೆನ್ಸ್ ನೋಡಿದ್ರೆ ಡಿಫಿಕಲ್ಟ್ ಅನಿಸ್ಬಿಡುತ್ತೆ. ಸೊ ಬಟ್ ವೆನ್ ಪೀಪಲ್ ಆರ್ ವೇಕಿಂಗ್ ಅಪ್ ಆ್ಯಂಡ್ ಗೆಟಿಂಗ್ ಸೆಟ್ ಫಾರ್ ಬ್ರೇಕ್ಫಾಸ್ಟ್, ಇಟ್ ವುಡ್ ಬಿ ಡಿಫ್ರೆಂಟ್ ಡೇಸ್. ಇದು ನಿಜಾನೇ, ಬಿಕಾಸ್ ದಿಸ್ ಇಸ್ ದ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇದೆ. ಓಕೆ, ಸೊ ಇಲ್ಲಿಂದ ಈ ಕಡೆ ಟ್ರಾವೆಲ್ ಮಾಡಿದಾಗ, ಸೊ ವಿ ವಿಲ್ ಲೂಸ್ ಒನ್ ಡೇ, ಅದಂತೂ ಗೊತ್ತಿದೆ. ಸೊ ದಟ್ ಈಸ್ ವೈ ಇಟ್ ವಿಲ್ ಬಿ ಡಿಫ್ರೆಂಟ್ ಡೇಸ್. ಸೊ ವೆನ್ ಇಟ್ ಈಸ್ ಮಂಡೇ ಇನ್ ಅನಾದಿರ್. ಸೊ ಅನಾದಿರ್ ಇರ್ತಕ್ಕಂಥದ್ದು ಇಲ್ಲಿ ಸೈಬೀರಿಯಾ. ವೆನ್ ಇಟ್ ಇಸ್ ಮಂಡೇ ಹಿಯರ್, ಇಟ್ ವಿಲ್ ಬಿ ಟ್ಯೂಸ್ಡೇ ಇನ್ ನೋಮ್ ಅಂತ ಹೇಳಿದಾನೆ. ಸೊ ದಿಸ್ ಈಸ್ ರಾಂಗ್, ಬಿಕಾಸ್ ವೆನ್ ಯು ಕ್ರಾಸ್ ದಿಸ್ ಸೈಡ್, ಓಕೆ, ಯು ಲೂಸ್ ಒನ್ ಡೇ. ಬಟ್ ವೆನ್ ಯು ಟ್ರಾವೆಲ್ ಫ್ರಮ್ ಹಿಯರ್ ಟು ಹಿಯರ್, ಅಂದರೆ ರಷ್ಯಾದಿಂದ ಆ ಕಡೆ ಅಮೇರಿಕಾಗೆ ಟ್ರಾವೆಲ್ ಮಾಡಿದಾಗ ಆ್ಯಕ್ಚುಲಿ ವಿಲ್ ಗೇನ್ ಅ ಡೇ. ಓಕೆ, ಸೊ ಇದ್ರ ಹಿಂದಿನ ದಿನ ಇರಬೇಕು. ಮಂಡೇ ಇದೆ ಅಂತ ಇಲ್ಲಿ ಮಂಡೇ ಇದೆ ಅಂದರೆ ಇಲ್ಲಿ ಆ್ಯಕ್ಚುಲಿ ಸಂಡೇ ಇರಬೇಕು. ಬಟ್ ಅವನು ಟ್ಯೂಸ್ಡೇ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಇದು ವೆರಿ ಬೇಸಿಕ್ಸ್, ನಮ್ಮ NCERT ಬೇಸಿಕ್ಸ್ ಮೇಲೆ ಇರ್ತಕ್ಕಂತಹ ಕಾನ್ಸೆಪ್ಟ್. ಸೊ ಇಟ್ಸ್ ಆ ಬೇಸಿಕ್ಸ್ ಇದ್ರ ಮೇಲೆ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ದ ಫೌಂಡರ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅಂತ ಕೇಳಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ ಹಾಗೆ ನಮ್ಮ ಫ್ರೀಡಮ್ ಮೂಮೆಂಟ್ ಟೈಮಲ್ಲಿ ಆದಂಥ ಈವೆಂಟ್ಸ್ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಈ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಏನಿದೆ, ಇದು ಆಲ್ರೆಡಿ ಪ್ರಿವಿಯಸ್ ಇಯರ್ ಕ್ವಶನ್ನಲ್ಲಿ ಕೇಳಿರ್ತಕ್ಕಂಥದ್ದು. ಮ್ಯಾಚ್ ದ ಫಾಲೋಯಿಂಗ್ ರೀತಿಯಲ್ಲಿ, ಬೇರೆ ರೀತಿಯಲ್ಲಿ ಆಲ್ರೆಡಿ ಇದನ್ನು ಕೇಳಿದ್ದಾರೆ. ಸೊ ಪೆರಿಯರ್ ಇ ವಿ ರಾಮಸ್ವಾಮಿ ನಾಯ್ಕರ್, ದಿಸ್ ಇಸ್ ಇವರು ಹಿ ವಾಸ್ ದ ಫೌಂಡರ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್. ಸೊ ಅದಾದಮೇಲೆ ಸಮ್ ಪರ್ಸನಾಲಿಟೀಸ್ ಲೈಕ್ BR ಅಂಬೇಡ್ಕರ್, ಹಿ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಸೊ ಬೇಸಿಕಲಿ ಪ್ರಿವಿಯಸ್ ಇಯರ್ ಕ್ವಶನಿಂದನೇ ತೊಗೊಂಡು ಇದನ್ನು ಮತ್ತೆ ಕೇಳಿರ್ತಕ್ಕಂಥದ್ದು. ಆಮೇಲೆ ನೋಡಿ, ಕಂಟ್ರಿ ಮತ್ತು ರಿಸೋರ್ಸ್ ರಿಚ್, ಯಾವ ದೇಶ ಯಾವ ರಿಸೋರ್ಸಲ್ಲಿ ರಿಚ್ ಇದೆ ಅಂತೇಳಿ. ಸೊ ಇದು ಬೇಸಿಕಲಿ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಮತ್ತು ಕರೆಂಟ್ ಅಫೈರ್ಸ್, ಕರೆಂಟ್ ಇವೆಂಟ್ಸಲ್ಲೂ ಸಹಿತ ಇದೊಂದು ಇರ್ತಕ್ಕಂಥದ್ದು. ಸೊ ಇದನ್ನು ನಾವು ಮಾಡ್ರೇಟ್ ಲೆವೆಲ್ ಅಂತ ಹೇಳ್ಬೋದು. ಈಗ ಫುಲ್ ಈಸಿನಲ್ಲ, ಡಿಫಿಕಲ್ಟ್ ಅಲ್ಲ, ಇಟ್ಸ್ ಎಟ್ ದ ಮಾಡ್ರೇಟ್ ಲೆವೆಲ್. ಸೊ ಇದನ್ನು ಕೂಡ ನಮಗೆ ಸರಿಯಾಗಿ ನಾಲೆಡ್ಜ್ ಬೇಕಾಗುತ್ತೆ ಇದರಲ್ಲಿ. ಆಮೇಲೆ ಇಲ್ಲಿ ನೋಡಿ, ರೀಜನ್ ಮತ್ತು ಕಂಟ್ರಿ. ಸೊ ಇಲ್ಲಿ ಮಲೋರ್ಕಾ, ನಾರ್ಮ್ಯಾಂಡಿ, ಸರ್ಡೇನಿಯಾ. ಸೊ ಈ ಥರದನ್ನ ಹೆಂಗೆ ಪ್ರಿಪೇರ್ ಆಗೋದು ಅಂತ ಹೇಳಿದ್ರೆ, ಯೂಶಲಿ ಇದು ಕರೆಂಟ್ ಅಫೈರ್ಸಲ್ಲಿ ಇರುತ್ತೆ. ಲಾಸ್ಟ್ 1.5 years 2 years ಕರೆಂಟ್ ಅಫೈರ್ಸಲ್ಲಿ ಈ ಥರ ಏನಾದರೂ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ರೀಜನ್ಸ್ ಯೂಶಲಿ ಮ್ಯಾಚ್ ದ ಫಾಲೋಯಿಂಗ್ ನಮ್ಮ UPSCನಲ್ಲಿ ಇಂಪಾರ್ಟೆಂಟ್. ಸೊ ಇನ್ಮೇಲೆ ನೀವು ಕರೆಂಟ್ ಇವೆಂಟ್ಸ್ನ ಓದುವಾಗ, ಸೊ ಇಂಥದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾವ ರೀಜನಲ್ಲಿ, ಫಾರ್ ಎಕ್ಸಾಂಪಲ್ ಉಕ್ರೇನ್ ರಷ್ಯಾ ಯುದ್ಧ ಆದಾಗ ಕೆಲವೊಂದಿಷ್ಟು ರೀಜನ್ ನ್ಯೂಸಲ್ಲಿತ್ತು. ಅದೇ ಥರ ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧ ಆದಾಗ ಕೆಲವೊಂದಿಷ್ಟು ರೀಜನ್ಸ್ ನ್ಯೂಸಲ್ಲಿತ್ತು. ಆ್ಯಂಡ್ ರೀಸೆಂಟ್ಲಿ ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಏನೋ ಒಂದು ಸಣ್ಣ ಯುದ್ಧ ಆದಂಗಾಯಿತು. ಸೊ ಅಲ್ಲೂ ಸಹಿತ ಕೆಲವೊಂದಿಷ್ಟು ರೀಜನ್ಸ್ ನ್ಯೂಸಲ್ಲಿದ್ದಾವೆ. ಸೊ ಅವನ್ನೆಲ್ಲ ನೀವು ಇನ್ಮೇಲೆ ಕರೆಂಟ್ ಇವೆಂಟ್ಸಲ್ಲಿ ಯಾವ್ದಾದ್ರು ಈ ಥರ ರೀಜನ್ಸ್ ನ್ಯೂಸಲ್ಲಿದ್ದರೆ ಅದು ಯಾವ ದೇಶದಲ್ಲಿದೆ ಅನ್ನೋದನ್ನು ತಿಳ್ಕೋಬೇಕು. ಸೊ ಅದಾದಮೇಲೆ ಇಲ್ಲಿ ನೋಡಿ, ಸಮ್ ರೇರ್ ಅರ್ತ್ ಎಲಿಮೆಂಟ್ಸ್, ಸಮ್ ಈ ಥರ ಕೀವರ್ಡ್ಸ್ನ ತುಂಬ ಕೇರ್ಫುಲ್ಲಾಗಿ ಓದಬೇಕು. ಸಮ್ ರೇರ್ ಅರ್ತ್ ಎಲಿಮೆಂಟ್ಸ್ ಆರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫ್ಲಾಟ್ ಟೆಲಿವಿಷನ್ ಸ್ಕ್ರೀನ್ಸ್ ಆ್ಯಂಡ್ ಕಂಪ್ಯೂಟರ್ ಮಾನಿಟರ್ಸ್. ನೋಡಿ, ಸಮ್ ರೇರ್ ಅರ್ತ್ ಎಲಿಮೆಂಟ್ಸು, ಇದನ್ನು ಇಟ್ಸ್ ಅ ವೆರಿ ಜನರಿಕ್ ಸ್ಟೇಟ್ಮೆಂಟ್. ಸಮ್ ರೇರ್ ಅರ್ತ್ ಎಲಿಮೆಂಟ್ಸ್ ಅಂದರೆ ಇವನ್ ಯಾವುದಾದ್ರು ಒಂದನ್ನು ಯೂಸ್ ಮಾಡಿದ್ರು ಸಹಿತ ಇಟ್ ವಿಲ್ ಬಿ ಟ್ರೂ. ಸೊ ಸಮ್ ರೇರ್ ಅರ್ತ್ ಎಲಿಮೆಂಟ್ಸ್ ಅಂದರೆ ಇಟ್ಸ್ ಅ ವೆರಿ ಜನರಿಕ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ನೋಡಿ, ಸಮ್ ರೇರ್ ಅರ್ತ್ ಎಲಿಮೆಂಟ್ಸ್ ದೇ ಹ್ಯಾವ್ ಫಾಸ್ಫೋರೆಸೆಂಟ್ ಪ್ರಾಪರ್ಟೀಸ್. ನಮ್ಮ ಮಾನಿಟರ್, ಕಂಪ್ಯೂಟರ್ ಮಾನಿಟರು ಮತ್ತು ಟೆಲಿವಿಷನ್ಗೆ ದಿಸ್ ಪ್ರಾಪರ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಫಾಸ್ಫೋರೆಸೆಂಟ್ ಪ್ರಾಪರ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಸಮ್ ಎಲಿಮೆಂಟ್ಸ್ ಆರ್ ಬೀಯಿಂಗ್ ಯೂಸ್ಡ್ ಇನ್ ದ ಟೆಲಿವಿಷನ್ ಮತ್ತು ಕಂಪ್ಯೂಟರ್ ಮಾನಿಟರ್ಸಲ್ಲಿ. ಸೊ ಇಂಥದ್ದೇನಿದೆ, ಸೊ ಇಂಥದನ್ನು ಯೂಶ್ವಲಿ ನಾವು ಬುಕ್ಸಲ್ಲಿ ಓದಲ್ಲ. ಬಟ್ ಯು ಶುಡ್ ಯೂಸ್ ಯುವರ್ ನಮ್ಮ ಬೇಸಿಕ್ ನಾಲೆಡ್ಜನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಡೇ ಟು ಡೇ ಅಬ್ಸರ್ವೇಷನ್ಸನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು.
ಸೊ ದೆನ್ Indian Railways, they have prepared a national rail plan to create a future ready railway system by 2028. So this is basically a current affairs based ರೀಸೆಂಟಾಗಿ ಇರತಕ್ಕಂಥ ನ್ಯೂಸಲ್ಲಿ ಇರತಕ್ಕಂಥ ಒಂದು ಕ್ವಶನು ನ್ಯಾಷನಲ್ ರೈಲ್ ಪ್ಲ್ಯಾನ್. ಸೊ ಇಲ್ಲಿ ಏನು ತೋರಿಸುತ್ತೆ ಅಂದರೆ ಎಸ್ಪೆಷಲಿ ಗೌರ್ಮೆಂಟ್ ಪ್ಲ್ಯಾನಿಂಗು ಮತ್ತು ಪಾಲಿಸೀಸ್ ಏನಾದರೂ ರೀಸೆಂಟಾಗಿ ಇದ್ದರೆ ಸೊ ಅಂಥದ್ದು ಯೂಶ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಕವಚ್ ಪ್ರೊಟೆಕ್ಷನ್ ಸಿಸ್ಟಮ್ ಡೆವಲಪ್ ಇನ್ ಕೊಲಾಬ್ರೇಷನ್ ಜರ್ಮನಿ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಟೆಕ್ನಾಲಜೀಸ್ ಲೇಟೆಸ್ಟ್ ಟೆಕ್ನಾಲಜೀಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್. ಸೊ ಅದಾದಮೇಲೆ ನಾನು ಹೇಳ್ದಂಗೆ ಸ್ಪೇಸ್ ಮಿಷನ್ಸ್ ಕೂಡ ಇಂಪಾರ್ಟೆಂಟೇ. Exam-4 ಸ್ಪೆಡೆಕ್ಸ್ ಗಗನಯಾನ್. ಹೌ ಮೆನಿ ಆಫ್ ದ ಅಬೌವ್ ವಿಲ್ ಎನ್ಕರೇಜ್ ಅಂಡ್ ಸಪೋರ್ಟ್ ಮೈಕ್ರೋಗ್ರಾವಿಟಿ ರಿಸರ್ಚ್. ಮೈಕ್ರೋಗ್ರಾವಿಟಿ ರಿಸರ್ಚ್ ಅಂತ ಹೇಳಿದರೆ ಸ್ಪೇಸಲ್ಲಿ ಏನು ಗ್ರಾವಿಟಿ ಇರೋದಿಲ್ಲ, ಸೊ ಅಂಥ ಒಂದು ಎನ್ವಿರಾನ್ಮೆಂಟಲ್ಲಿ ರಿಸರ್ಚನ್ನು ಮಾಡೋದನ್ನು ನಾವು ಮೈಕ್ರೋಗ್ರಾವಿಟಿ ರಿಸರ್ಚ್ ಅಂತ ಹೇಳ್ತೀವಿ. ಸೊ ಇದು ತುಂಬಾ ನ್ಯೂಸಲ್ಲಿತ್ತು ಬಿಕಾಸ್ ಆಫ್ ಗಗನಯಾನ್ ಏನಿದೆ, ನಮ್ಮ ಭಾರತೀಯರನ್ನು ಸ್ಪೇಸ್ಗೆ ಕಳಿಸಬೇಕು ಅಂತಕ್ಕಂಥ ಒಂದು ಯೋಜನೆ ಏನಿದೆ ಗಗನಯಾನು. ಸೊ ಅದರಿಂದ ಇದು ತುಂಬಾ ನ್ಯೂಸಲ್ಲಿತ್ತು. ಸೊ ಈ ಥರ ಸ್ಪೇಸ್ ಟೆಕ್ನಾಲಜೀಸ್ ಮತ್ತು ಸ್ಪೇಸ್ ಮಿಷನ್ಸ್ ನ್ಯೂಸಲ್ಲಿದ್ದರೆ ಸೊ ದ್ಯಾಟ್ ವಿಲ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಏರ್ಕ್ರಾಫ್ಟ್ ಟೈಪ್ ಮತ್ತು ಡಿಸ್ಕ್ರಿಪ್ಷನ್ನು. ಸೊ ಇದು ಕೂಡ ಅಷ್ಟು ಏನೋ ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಯೂಶಲಿ ಸಿಗಲ್ಲ, ಆ್ಯಂಡ್ ಇಟ್ ಇಸ್ ಡಿಫಿಕಲ್ಟ್ ಟು ಆನ್ಸರ್. ಸೊ ಯಾರಾದರೂ CDS ಎಕ್ಸಾಮು ಮತ್ತು NDA ಎಕ್ಸಾಮು ಸೊ ಇವುಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಸೊ ಅಂಥವರು ಇವನ್ನ ಓದ್ಕೊಂಡಿರ್ತಾರೆ. ಪ್ಲಸ್ ಕರೆಂಟ್ ಅಫೇರ್ಸಲ್ಲಿ ಕೂಡ ಇಂಥದ್ದು ಯೂಶ್ವಲಿ ಬಂದಿರುತ್ತೆ. ಸೊ ಅದಕ್ಕೆ ಇನ್ಮೇಲೆ ನೀವು ಏನಾದರೂ ನ್ಯೂಸ್ ಓದುವಾಗ ಈ ಥರ ಡಿಫೆನ್ಸ್ದು ಏನಾದರೂ ಏರ್ಕ್ರಾಫ್ಟ್ಸು ಮತ್ತು ಮಿಸೈಲ್ಸು ನ್ಯೂಸಲ್ಲಿದ್ದರೆ ಅದನ್ನು ಸ್ವಲ್ಪ ತಿಳ್ಕೊಬೇಕು ನೀವು. ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನು, ಆರ್ಟಿಫಿಷಿಯಲ್ ವೇ ಆಫ್ ಕಾಸಿಂಗ್ ರೈನ್ಫಾಲ್ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್ ಮೇಕ್ಸ್ ಯೂಸ್ ಆಫ್. ಆರ್ಟಿಫಿಷಿಯಲ್ ರೈನ್ ಈಸ್ ನಥಿಂಗ್ ಬಟ್ ನಮ್ಮ ಕನ್ನಡದಲ್ಲಿ ಮೋಡ ಬಿತ್ತನೆ ಅಂತ ಹೇಳ್ತೀವಿ. ಸೊ ಮೋಡ ಬಿತ್ತನೆ ಮಾಡಿ ಮಳೆನ ಬರ್ಸ್ತೀವಲ್ಲ, ಸೊ ಅವಾಗ ಏನನ್ನು ಯೂಸ್ ಮಾಡ್ತೀವಿ, ಯಾವ ಕೆಮಿಕಲ್ ಅಂತ ಹೇಳಿ ಸಿಲ್ವರ್ ಐಡೈಡ್ ಮತ್ತು ಪೊಟ್ಯಾಷಿಯಂ ಐಡೈಡ್. ಸೊ ಇದು ಕೂಡ PYQ ಪ್ರಿವಿಯಸ್ ಇಯರ್ ಪ್ರಶ್ನೆಯಿಂದನೇ ತೊಗೊಂಡು ಬಂದಿರತಕ್ಕಂಥದ್ದು. ಸೊ ಈ ಥರ UPSC ಪ್ರಿಲಿಮ್ಸಲ್ಲಿ ತುಂಬಾ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಮೇಲೆ ಬಂದಿರ್ತವೆ. ಆಮೇಲೆ ಇಲ್ಲಿ ನೋಡಿ, ಪಾರ್ಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ರಾಷ್ಟ್ರಪತಿಗಳಿಗೆ ಪಾರ್ಡನ್ ಮಾಡ್ತಕ್ಕಂಥದ್ದು ಅಥವಾ ಕ್ಷಮೆಯನ್ನು ನೀಡ್ತಕ್ಕಂತಹದ್ದು, ಆ ಒಂದು ಪವರ್ ಏನಿದೆ ಅದ್ರ ಬಗ್ಗೆ ಕೇಳಿದರೆ ಇದು ಪ್ರೆಸಿಡೆಂಟ್ ಕಾನ್ಸೆಪ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಮ್ಮ UPSCಗೆ ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ. ಪ್ರೆಸಿಡೆಂಟ್ ಪವರು ಮತ್ತು ಪಾರ್ಡನಿಂಗ್ ಪವರು. ಸೊ ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಪ್ರೆಸಿಡೆಂಟ್ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಬೇಕಾಗುತ್ತೆ. ಸೊ ಆಮೇಲೆ ನೋಡಿ, ಇಲ್ಲಿ ಪೊಲಿಟಿನಲ್ಲಿ ಬೇಸಿಕಲಿ ಸ್ಪೀಕರ್ ಮೇಲೆ ಕ್ವಶನ್ ಬಂದಿರತಕ್ಕಂಥದ್ದು. ಸ್ಪೀಕರ್ ಇದು ಕೂಡ ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ತಗೊಂಡು ನೋಡಿದರೆ ಬಹಳಷ್ಟು ಸಾರಿ ಸ್ಪೀಕರ್ ಮೇಲೆ ಪ್ರಶ್ನೆ ಬಂದಿದ್ದಾವೆ. ಆಮೇಲೆ ನ್ಯೂಸಲ್ಲಿ ಸ್ಪೀಕರ್ ಬಗ್ಗೆ ಸಿಕ್ಕಾಪಟ್ಟೆ ನ್ಯೂಸಲ್ಲಿರುತ್ತೆ. ಎಕ್ಸಾಂಪಲ್ಲು, ಸ್ಪೀಕರ್ ಇನ್ ದ ಹೌಸ್ ಯಾವ ಥರ ಅವರು ಕಂಡಕ್ಟ್ನ ರೆಗ್ಯುಲೇಟ್ ಮಾಡ್ತಾರೆ. ಸೊ ಅದಾದಮೇಲೆ ಸ್ಪೀಕರ್ ರಿಲೇಟೆಡ್ ಟು 10th ಶೆಡ್ಯೂಲ್, ಸೊ ಆಂಟಿ ಡಿಫೆಕ್ಷನ್ ಲಾ ಅಂತ ಹೇಳ್ತೀವಿ. ಸೊ ನಿಮಗೆ ಯಾರಿಗೆ ಈ 10th ಶೆಡ್ಯೂಲು ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಗೊತ್ತಿಲ್ಲ, ಸೊ ನಮ್ಮ ಕೋರ್ಸ್ಗೆ ಜಾಯ್ನ್ ಆದರೆ ನೀವು ಫ್ರೀ ಕೋರ್ಸ್ 3 months, ಸೊ ಅದರಲ್ಲಿ ನಿಮಗೆ ಎಲ್ಲ ಬೇಸಿಕ್ಸನ್ನು ನಾನು ಕವರ್ ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ನೋಡಿ, ಅದೇ 10th ಶೆಡ್ಯೂಲ್ ಮೇಲೆ ಕೇಳಿರ್ತಕ್ಕಂಥದ್ದು. 10th ಶೆಡ್ಯೂಲ್ ಬೇಸಿಕಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ನಮ್ಮ ಈ ಸೆಲೆಕ್ಟೆಡ್ ಮೆಂಬರ್ಸ್ ಏನು ಹೋಗ್ತಾರಲ್ಲ, ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಈ 10th ಶೆಡ್ಯೂಲ್ ಇರ್ತಕ್ಕಂಥದ್ದು ಅಥವಾ ಆಂಟಿ ಡಿಫೆಕ್ಷನ್ ಅಂತ ಹೇಳ್ತೀವಿ. ಸೊ ಈ ಥರದ ಕಾನ್ಸೆಪ್ಟ್ಸ್ ತುಂಬ ಇಂಪಾರ್ಟೆಂಟು. ಆಮೇಲೆ ಇಲ್ಲಿ ನೋಡಿ, ದೇರ್ ಇಸ್ ನೋ ಮೆನ್ಷನ್ ಆಫ್ ದ ವರ್ಡ್ ಪೊಲಿಟಿಕಲ್ ಪಾರ್ಟಿ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ದಿಸ್ ಇಸ್ ರೈಟ್. ಆ್ಯಕ್ಚುಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲೂ ಕೂಡ ಪೊಲಿಟಿಕಲ್ ಪಾರ್ಟಿ ಅಂತಕ್ಕಂಥದ್ದು ಮೆನ್ಷನೇ ಇಲ್ಲ. ಪೊಲಿಟಿಕಲ್ ಪಾರ್ಟಿ ಈಸ್ ಪಾರ್ಟ್ ಆಫ್ ದ ಡೆಮೋಕ್ರಸಿ. ಡೆಮೋಕ್ರಸಿ. ಆ್ಯಂಡ್ ಇದನ್ನು RPI ಆ್ಯಕ್ಟ್ ಅಂತ ಹೇಳ್ತೀವಿ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್. ಆ ಆ್ಯಕ್ಟಲ್ಲಿದೆ, ಬಟ್ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ. ಸೊ ಈ ಥರದ ಒಂದಿಷ್ಟು ಅನ್ಹರ್ಡ್ ಅಥವಾ ಒಂದಿಷ್ಟು ಕಾನ್ಸೆಪ್ಟ್ಸ್ ಯಾವುದು ಯೂಶ್ವಲಿ ಗೊತ್ತಿರಲ್ಲ. ಸೊ ಅಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಅದಾದಮೇಲೆ ವಿಚ್ ಆರ್ಗನೈಸೇಷನ್ ಹ್ಯಾಸ್ ಎನಾಕ್ಟೆಡ್ ದ ನೇಚರ್ ರಿಸ್ಟೋರೇಷನ್ ಲಾ ಅಂತಿದೆ. ಸೊ ದಿಸ್ ಇಸ್ ಬೇಸಿಕಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ನು. ಸೊ ಈ ಥರ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಏನಾದರೂ ಇನಿಷಿಯೇಟಿವ್ಸ್ ತೊಗೊಂಡು ಬಂದರೆ ಸೊ ಅಂಥದ್ದು ನಮ್ಮ UPSC ಎಕ್ಸಾಮಿಗೆ ಆ್ಯಕ್ಚುಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಪಂಚಾಯತ್ಸ್ ಬಗ್ಗೆ ಕೇಳಿದೆ, ಲೋಕಲ್ ಗೌರ್ಮೆಂಟ್. ಪಂಚಾಯತ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದ UPSC. ಪಂಚಾಯತ್ಸ್ ಅಟ್ ಇಂಟರ್ಮೀಡಿಯೇಟ್ ಲೆವೆಲ್ ಎಕ್ಸಿಸ್ಟ್ ಇನ್ ಆಲ್ ಸ್ಟೇಟ್ಸ್. ಸೊ ಇದು ನಮಗೆ ಬೇಸಿಕ್ ಗೊತ್ತಿರಬೇಕು, ಬಿಕಾಸ್ ಪಂಚಾಯತ್ಸ್ ಇದ್ದಾವೆ ಎಲ್ಲ ಸ್ಟೇಟಲ್ಲೂ, ಬಟ್ ಯೂನಿಫಾರ್ಮಿಟಿ ಇಲ್ಲ, ಸ್ಟ್ರಕ್ಚರಲ್ಲಿ ಯೂನಿಫಾರ್ಮಿಟಿ ಇಲ್ಲ. ಸೊ ಕೆಲವೊಂದು ಸ್ಟೇಟಲ್ಲಿ ಕೇವಲ 2 ಲೆವೆಲ್ ಇದೆ, ನಮ್ಮ ಸ್ಟೇಟಲ್ಲಿ 3 ಲೆವೆಲ್ ಇದೆ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಡಿಸ್ಟ್ರಿಕ್ಟ್ ಪಂಚಾಯತ್ ಅಂತ. ಕೆಲವೊಂದು ಸ್ಟೇಟಲ್ಲಿ ಓನ್ಲಿ 2 ಲೆವೆಲ್ಸ್ ಇದೆ. ದಟ್ ಇಸ್ ಬೇಸ್ಡ್ ಆನ್ ದ ಪಾಪ್ಯುಲೇಷನು ಮತ್ತು ಸ್ಟೇಟ್ ಲಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ವೇರಿಯೇಷನ್ ಇರುತ್ತೆ ಇದು. ಸೊ ಎಲ್ಲ ಸ್ಟೇಟಲ್ಲೂ ಇರೋದಿಲ್ಲ ಅದು. ಓಕೆ, ಆ್ಯಂಡ್ ಟು ಬಿ ಎಲಿಜಿಬಲ್ ಟು ಬಿ ದ ಮೆಂಬರ್ ಆಫ್ ಪಂಚಾಯತ್ ಅಟ್ ಇಂಟರ್ಮೀಡಿಯೇಟ್ ಲೆವೆಲ್, ಅ ಪರ್ಸನ್ ಶುಡ್ ಅಟೈನ್ ದ ಏಜ್ ಆಫ್ 30 years. ಸೊ ಇಲ್ಲಿ ಪಂಚಾಯತ್ ಎಲೆಕ್ಷನ್ ಏನಿದೆ 25 years ಇಸ್ ದ ಏಜ್ ಲಿಮಿಟ್. ಸೊ ಈ ಥರದ ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲೆ ಕೇಳಿರೋದು. ಆ್ಯಂಡ್ ನಮ್ಮ ಕೋರ್ಸಲ್ಲೂ ಸಹಿತ ನಾನು ಇದನ್ನು ಬೇಸಿಕ್ಸ್ ಕವರ್ ಮಾಡ್ತೀನಿ. ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂಟ್ಸ್ ಎ ಕಮಿಷನ್ ಟು ರಿವ್ಯೂ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಪಂಚಾಯತ್ಸ್ನ at the intermediate level. So that is basically done by the governor, not the chief minister. ಸೊ ಈ ಥರದ ತುಂಬಾ ಬೇಸಿಕ್ಸು ಮತ್ತು ಈ ಥರ ಲೆಂತಿ ಸ್ಟೇಟ್ಮೆಂಟ್ಸ್ ಕೊಟ್ಟು ನಮ್ಮನ್ನ ಕನ್ಫ್ಯೂಸ್ ಮಾಡೋ ರೀತಿಯಲ್ಲಿ ಪ್ರಶ್ನೆಗಳು ಬರ್ತವೆ.
ಅದಾದಮೇಲೆ ನೋಡಿ ಇಲ್ಲಿ ಬಿಮ್ಸ್ಟೆಕ್ ಬಗ್ಗೆ ನಾನು ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಎಸ್ಪೆಷಲಿ ನ್ಯೂಸಲ್ಲಿರ್ತಕ್ಕಂಥ ಆರ್ಗನೈಸೇಷನು, ಅದು ತುಂಬ ಇಂಪಾರ್ಟೆಂಟು. ಸೊ ಈ ಆರ್ಗನೈಸೇಷನ್ ಬಂದಾಗ ಯಾವ ಥರದ ಪ್ರಶ್ನೆ ಬರುತ್ತೆ ಯೂಶಲಿ ಅಂತ ಹೇಳಿದ್ರೆ, ಎಷ್ಟು ಮೆಂಬರ್ಸ್ ಇದ್ದಾರೆ, ಇಲ್ಲಿ ನೋಡಿ 7 ಮೆಂಬರ್ಸ್ ಇದ್ದಾರೆ, ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಆಮೇಲೆ ಇದು ಯಾವಾಗ ಇದು ಈ ಒಂದು ಆರ್ಗನೈಸೇಷನ್ ಶುರುವಾಯಿತು, ಯಾವ ಪ್ಲೇಸಲ್ಲಿ. ಈ ಥರ ನೀವು ಪ್ರಿಪ್ರೇಷನ್ ಮಾಡುವಾಗ ಈ ಥರ ಒಂದು ಯಾವ್ದಾರು ಆರ್ಗನೈಸೇಷನ್ ಇದ್ದರೆ ಈ ಥರ ನೀವು ಪ್ರಿಪೇರ್ ಆಗಬೇಕು. ಅದಾದಮೇಲೆ ಫೌಂಡಿಂಗ್ ಮೆಂಬರ್ಸ್ ಯಾರು, ಓಕೆ. ಅದಾದಮೇಲೆ ರೀಸೆಂಟಾಗಿ ಏನಾದರೂ ಈ ಒಂದು ಆರ್ಗನೈಸೇಷನ್ ನ್ಯೂಸಲ್ಲಿತ್ತ, ಇಲ್ಲಿ ನೋಡಿ ಬಿಮ್ಸ್ಟೆಕ್ ದ ಸಬ್ ಸೆಕ್ಟರ್ ಟೂರಿಸಮ್ ಇಸ್ ಬೀಯಿಂಗ್ ಲೆಡ್ ಬೈ ಇಂಡಿಯಾ. ಸೊ ಈ ಥರದ್ದು ರೀಸೆಂಟ್ ನ್ಯೂಸು ಜೊತೆಗೆ ಅದರ ಒಂದು ಬೇಸಿಕ್ಸ್, ಯಾವ ಟೈಮಲ್ಲಿ ಶುರುವಾಯಿತು, ಹೆಂಗೆ, ಅದೆಲ್ಲ ನಮಗೆ ಬೇಕಾಗುತ್ತೆ. ಸೊ ಅದಾದಮೇಲೆ ಹೂ ಅಮಾಂಗ್ಸ್ ದ ಫಾಲೋಯಿಂಗ್ ಆರ್ ಮೆಂಬರ್ಸ್ ಆಫ್ ದ ಜೂರಿ ಟು ಸೆಲೆಕ್ಟ್ ದ ರೆಸಿಪಿಯೆಂಟ್ ಆಫ್ ಗಾಂಧಿ ಪೀಸ್ ಪ್ರೈಸ್. ಗಾಂಧಿ ಪೀಸ್ ಪ್ರೈಸ್ ಬಗ್ಗೆ ಕೇಳಿದರೆ ಸೆಲೆಕ್ಟ್ ಮಾಡೋದಕ್ಕೆ. ಸೊ ಯೂಶಲಿ ದಟ್ ವಿಲ್ ಬಿ ಡನ್ ಬೈ ಪ್ರೈಮ್ ಮಿನಿಸ್ಟರ್, ಚೀಫ್ ಜಸ್ಟಿಸ್ ಮತ್ತು ದ ಲೀಡರ್ ಆಫ್ ಅಪೋಸಿಷನ್ ಇನ್ ದ ಲೋಕಸಭಾ. ಓಕೆ, ಪ್ರೆಸಿಡೆಂಟ್ ಇರೋದಿಲ್ಲ. ಸೊ ಇದು ಕೂಡ ಬೇಸಿಕಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಇದು. ಸೊ ನೋಡಿ, ಮತ್ತೆ ಸ್ಪೇಸ್ ರಿಲೇಟೆಡ್ ಬಂತು. ಗಗನ್ GPS ಏಡೆಡ್ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್. ದಿಸ್ ಯೂಸಸ್ ಎ ಸಿಸ್ಟಮ್ ಆಫ್ ಗ್ರೌಂಡ್ ಸ್ಟೇಷನ್ಸ್ ಟು ಪ್ರೊವೈಡ್ ನೆಸೆಸರಿ ಆಗ್ಮೆಂಟೇಷನ್. ಸೊ ನಾನು ಹೇಳಿದಾಗೆ ಸ್ಪೇಸ್ ಮಿಷನ್ಸ್ ತುಂಬ ಇಂಪಾರ್ಟೆಂಟು, ಎಸ್ಪೆಷಲಿ ರೀಸೆಂಟ್ ಒನ್ಸು ಮತ್ತು ತುಂಬ ಇಂಪಾರ್ಟೆಂಟು ಸಿಗ್ನಿಫಿಕೆಂಟ್ ಸ್ಪೇಸ್ ಮಿಷನ್ಸ್ ಏನಿದಾವೆ ಅಂಥವು ತುಂಬಾ ಇಂಪಾರ್ಟೆಂಟು. ಸೊ ನ್ಯೂಸಲ್ಲಿ ಬಂದಾಗ ಇಂಥವನ್ನ ನೀವು ಬಿಡಬಾರ್ದು, ಅದನ್ನು ಸ್ವಲ್ಪ ಡಿಗ್ ಮಾಡಿ ಓದ್ಕೋಬೇಕು. ಆಮೇಲೆ ನೋಡಿ, AI ಆ್ಯಕ್ಷನ್ ಸಮಿಟ್ ಹೆಲ್ಡ್ ಇನ್ ಗ್ರ್ಯಾಂಡ್ ಪ್ಯಾಲೇಸ್ ಪ್ಯಾರಿಸ್ ಇನ್ ಫೆಬ್ರವರಿ 2025. ಸೊ 2025 ಆದಂಥ AI ಆ್ಯಕ್ಷನ್ ಸಮಿಟ್. ಸೊ ಇಂಥ ಸಮಿಟ್ಸು ಯೂಶಲಿ ಟೆಕ್ನಾಲಜಿ ಬೇಸ್ಡು ಮತ್ತು ಕ್ಲೈಮೇಟ್ ಚೇಂಜ್ ಬೇಸ್ಡು ಇಂತಹ ಸಮಿಟ್ಸ್ಗಳು ನಮ್ಮ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಸೊ ಇಂಥವು ಸಹಿತ ನ್ಯೂಸಲ್ಲಿದ್ದರೆ ನೀವು ಯು ಶುಡ್ ಇಮಿಡಿಯೇಟ್ಲಿ ಮೇಕ್ ನೋಟ್ಸ್ ಔಟ್ ಆಫ್ ಇಟ್. ಸೊ ಅದಾದಮೇಲೆ ಇಂಟರ್ನ್ಯಾಷನಲ್ ಇಯರ್ ಆಫ್, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳೋದು, ಇಂಟರ್ನ್ಯಾಷನಲ್ ಇಯರ್ ಆಫ್ ವುಮನ್ ಫಾರ್ಮರ್. ಸೊ ಇಂಟರ್ನ್ಯಾಷನಲ್ ಇಯರ್ಸ್ನ ಡಿಕ್ಲೇರ್ ಮಾಡಿದ್ದಾರೆ ಯುನೈಟೆಡ್ ನೇಷನ್ನು, ಅದರ ರಿಲೇಟೆಡ್ ಇದು. ಸೊ ಇಂಥವು ಯೂಶಲಿ ಸ್ವಲ್ಪ ಡಿಫಿಕಲ್ಟೇ ಇರುತ್ತೆ ಆ್ಯಕ್ಚುಲಿ. ಸೊ ನಾವು ಈಸಿಲಿ ಗೆಸ್ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಕರೆಂಟ್ ಅಫೇರ್ಸಲ್ಲೂ ಕೂಡ ಎಲ್ಲೋ ಒಂದು ಸರಿ ಬಂದಿರುತ್ತೆ ಯೂಶಲಿ. ಸೊ ಅದಕ್ಕೆ ಇಟ್ ವಿಲ್ ಬಿ ಡಿಫಿಕಲ್ಟು, ಬಟ್ ದೀಸ್ ಕೈಂಡ್ ಆಫ್ ಡಿಫಿಕಲ್ಟ್ ಕ್ವಶನ್ ವಿಲ್ ನಾಟ್ ಡಿಸೈಡ್ ದ ರಿಸಲ್ಟ್ಸ್. ಓಕೆ, ನಮ್ಮ ಬೇಸಿಕ್ಸ್ ಕ್ವಶನ್ಸ್, ಈಸಿ ಕ್ವಶನ್ಸು ಮತ್ತು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್, ಅವು ದೇ ವಿಲ್ ಡಿಸೈಡ್ ದ ರಿಸಲ್ಟ್. ಮತ್ತೆ ಇಲ್ಲಿ ಬ್ರಿಕ್ಸ್ ಬಗ್ಗೆ ಕೇಳಿದ್ದಾನೆ. ಸೊ ಬ್ರಿಕ್ಸ್ ಆರ್ಗನೈಸೇಷನ್ ಮೊನ್ನೆ 2024ರಲ್ಲಿ ಒಂದು ಬ್ರಿಕ್ಸ್ ಸಮಿಟ್ ಆಯಿತು. ಸೊ ಅದ್ರ ಬಗ್ಗೆ ಕೇಳಿದ್ದಾನೆ. ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಮೀಟಿಂಗ್ಸ್ ಸಮಿಟ್ ಇದ್ದರೆ ಅಂಥದ್ದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದಮೇಲೆ ಲೋಕ್ಪಾಲ್. ಸೊ ಲೋಕ್ಪಾಲ್ ಕೂಡ ಪ್ರಿವಿಯಸ್ ಕ್ವಶನ್ ನೋಡಿದರೆ ತುಂಬ ಸರಿ ಕೇಳಿದ್ದಾನೆ, ಲೋಕಾಯುಕ್ತ ಬಗ್ಗೆ. ಸೊ ಅದು ಕೂಡ ನಮ್ಮ UPSC ಪಾಯಿಂಟ್ ಆಫ್ ವ್ಯೂವಲ್ಲಿ ತುಂಬ ಇಂಪಾರ್ಟೆಂಟ್. ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ PYQ ಬೇಸ್ಡ್ ಅಂತ ಹೇಳಿದ್ರೆ, ಹಿಂದಿನ 15 ವರ್ಷದ ಕ್ವಶನ್ ಪೇಪರ್ಸ್ ತೆಗೆದು ನೋಡಿದರೆ ಅದರಲ್ಲಿ ತುಂಬ ರಿಪೀಟೆಡ್ ಟಾಪಿಕ್ಸ್ಗಳೇ ಇರೋದು, ರಿಪೀಟೆಡ್ ಟಾಪಿಕ್ಸ್. ಸೊ ಅದ್ರ ಮೇಲೇ ಬೇರೆ ಬೇರೆ ಥರದ ಆ್ಯಂಗಲಲ್ಲಿ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಸೊ ನಾವು ಪ್ರಿವಿಯಸ್ ಇಯರ್ನ ಅನಲೈಸ್ ಮಾಡ್ಕೊಂಡು ಓದೋದು ತುಂಬ ಇಂಪಾರ್ಟೆಂಟು. ಸೊ ಅದಾದಮೇಲೆ ಇತ್ತೀಚೆಗೆ ಟ್ರೆಂಡ್ ಬಂದಿದೆ ನಮ್ಮ UPSCನಲ್ಲಿ, ಅದೇನೆಂದರೆ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ನ ಕೇಳೋದು. ಸ್ಪೋರ್ಟ್ಸಲ್ಲಿ ನಮ್ಮ UPSCಗೆ ಎಸ್ಪೆಷಲಿ ಇದು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಇವೆಂಟು ಮತ್ತು ತುಂಬ ಇಂಪಾರ್ಟೆಂಟ್ ಇವೆಂಟ್ಸ್ ಮಾತ್ರನೇ ನಮಗೆ ಇಂಪಾರ್ಟೆಂಟು. IPL ಈ ಥರ ಪ್ರೋ ಕಬಡ್ಡಿ ಈ ಥರದ್ದು ನ್ಯೂಸ್ ಇರಲ್ಲ. ಇಂಟರ್ನ್ಯಾಷನಲ್ ರಿಲೇಟೆಡು ತುಂಬ ದೊಡ್ಡ ಇವೆಂಟ್ಸ್ ಅಂಥದ್ದು ಮಾತ್ರ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಇದು ಯಾಕೆ ಸಿಗ್ನಿಫಿಕೆಂಟ್ ಅಂದರೆ, ಫಸ್ಟ್ ಖೋಖೋ ವರ್ಲ್ಡ್ ಕಪ್ಪು. ಖೋಖೋ ವರ್ಲ್ಡ್ ಕಪ್ ಪದೇ ಆದರೆ ಅದು ಅಷ್ಟೊಂದು ನ್ಯೂಸ್ ಆಗ್ತಿದ್ದಿಲ್ಲ, ಬಟ್ ಈಸ್ ದ ಫಸ್ಟ್ ಖೋಖೋ ವರ್ಲ್ಡ್ ಕಪ್. ಸೊ ಇಂಥ ಸ್ಪೋರ್ಟ್ಸ್ ಇವೆಂಟು, ಸಿಗ್ನಿಫಿಕೆಂಟ್ ಇವೆಂಟ್ಸು, ಫಸ್ಟ್ ಟೈಮ್ ಆಗ್ತಾ ಇರೋದು, ದೊಡ್ಡ ಇವೆಂಟ್ಸು ಅಂಥದ್ದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಚೆಸ್ ಒಲಿಂಪಿಯಾಡ್ ಬಗ್ಗೆ ಕೇಳಿದ್ದಾನೆ. ಸೊ ಹೇಳಿದೆ ಚೆಸ್ ಒಲಿಂಪಿಯಾಡ್. ಸೊ ಈ ಥರದ ಇಂಟರ್ನ್ಯಾಷನಲ್ ಇವೆಂಟ್ಸು, ಇಂಪಾರ್ಟೆಂಟ್ ಇವೆಂಟ್ಸು, ಆ್ಯಂಡ್ ಯಾವ ಥರದ ಇವೆಂಟ್ಸಲ್ಲಿ ನಮ್ಮ ಇಂಡಿಯನ್ಸ್ ಏನಾದರೂ ಅಚೀವ್ಮೆಂಟ್ ಮಾಡಿದರೆ, ಸೊ ಅಂಥ ಇವೆಂಟ್ಸ್ಗಳು ನಮ್ಮ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಒಂದು ಅನಲೈಸಿಸ್ ಮಾಡಿಕೊಂಡು ನೀವು ಪ್ರಿಪ್ರೇಷನ್ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ಅನಾಲಿಸಿಸ್ ಇಲ್ಲದೇ, ಕ್ವಶನ್ ಪೇಪರ್ ಅನಾಲಿಸಿಸ್ ಇಲ್ಲ ಅಂತ ಹೇಳಿದ್ರೆ, ಸೊ ನಮಗೆ ಯಾವುದನ್ನು ಓದಬೇಕು, ವಿಚ್ ಒನ್ ಯು ಶುಡ್ ಸ್ಟಡಿ ಅಥವಾ ರೀಡ್, ವಿಚ್ ಒನ್ ಯು ಶುಡ್ ನಾಟ್ ಸ್ಟಡಿ, ಸೊ ಇದು ನಮಗೆ ಗೊತ್ತಾಗಲ್ಲ. ಪ್ಲಸ್ ಇನ್ನೊಂದು ಅನಲೈಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದು ಟಾಪಿಕ್ನ ಯಾವ ಥರ ನಾವು ಪ್ರಿಪೇರ್ ಆಗಬೇಕು, ಯಾವ ಥರ ಕ್ವಶನ್ಸ್ ಬರುತ್ತೆ ಅನ್ನೋದು ಸಹಿತ ನಮಗೆ ತಿಳಿಯಲ್ಲ. ಸೊ ಅದಕ್ಕೋಸ್ಕರ ಅನಲೈಸ್ ಮಾಡಿಕೊಂಡು ನೀವು ಮುಂದೆ ಓರಿಬೇಕಾಗುತ್ತೆ. ಓಕೆ, ಸೊ ಇಷ್ಟನ್ನ ಹೇಳಿ ನನ್ನ ಈ ಅನಾಲಿಸಿಸ್ನ ಮುಗಿಸ್ತಾ ಇದ್ದೀನಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು.